ಪಾಂಡುರಂಗ ಪಾಂಡುರಂಗ ಇರ್ತಾನ, ಪರಮಾತ್ಮ ಅದಾನ, ಅವೆಲ್ಲ ತಾನೇ ರಕ್ಷಣೆ ಮಾಡ್ತಾನ. ನಾನು ಪಾಂಡುರಂಗ ಸ್ವರೂಪಿಯಾಗಿರ್ತಕ್ಕಂಥ ಗುಬ್ಬಿಗಳನ್ನ ಹಕ್ಕಿಗಳನ್ನ ನಾ ರಕ್ಷಣೆ ಮಾಡಿನಂದ್ರೆ ನನ್ನ ರಕ್ಷಣೆ ಮಾಡೋ ಮ್ಯಾಲ ಒಬ್ಬಕುತ್ತಾನ ಪರಮಾತ್ಮ ಪಾಂಡುರಂಗ, ಅವ್ ನನ್ನ ರಕ್ಷಣೆ ಮಾಡ್ತಾನ. ನೀ ಯಾಕೆ ಚಿಂತೆ ಮಾಡ್ತಿ ಹುಚ್ಚಿ, ನೀ ಚಿಂತೆ ಮಾಡಬೇಡ ಅಂದಾಗ ಹುಡುಗರು ನೀ ಯಾಕೆ ಚಿಂತೆ ಮಾಡ್ತಿ ಅಂತ ಕೇಳಿದ್ರ ಅವ ಮತ್ತ ಹೊಲಕ್ಕೆ ಹೋಗ್ತಿದ್ದ, ಜ್ವಾಳ ಹಕ್ಕಿ ಕಾಯ್ತಿದ್ದ. ಕಡೆಗೆ ಎಲ್ಲ ಜ್ವಾಳ ಒಣಗಿತು, ರಾಶಿ ಮಾಡ್ಬೇಕಲ್ರಿ ಜ್ವಾಳ ರಾಶಿ ಮಾಡಾಕ ಮಂದಿನ ಕರ್ಕೊಂಡು ಹೋಗಿ ಆ ಒಂದು ಸಾವುಕಾರಂದ ಎಷ್ಟು 40 ಎಕರೆ ಜ್ವಾಳ ಇತ್ತು ನೋಡ್ರಿ, 40-50 ಎಕರೆ ಸಾವುಕಾರ ಜ್ವಾಳ ರಾಶಿ ಮಾಡ್ದಂಗ ಇವೆಲ್ಲ ರಾಶಿ ಮಾಡಿದ್ರ ಎಲ್ಲಾ ಹಕ್ಕಿ ತಿಂದು ಹೋಗ್ಯಾವ್ರಿ. ಖಾಲಿ ತನಿ ಒಂದು ಕಾಳು ಇಲ್ಲ ಅಂತದ್ರಾಗ ಇದ್ದದ್ದನ ರಾಶಿ ಮಾಡ್ಬೇಕಂತ ಅವು ತೆನಿ ಕೋದ್ ರಾಶಿ ಮಾಡಿದ್ರ ವರ್ಷ ಒಂದು 100 ಚೀಲ ಜ್ವಾಳ ಆಗತಿತ್ತು. ಈ ವರ್ಷ ಜ್ವಾಳ ರಾಶಿ ಮಾಡಿ ಜ್ವಾಳ ತುಂಬಿದ್ರ ಎಷ್ಟು ಚೀಲ ಆತಂದ್ರ 200 ಚೀಲ ಜ್ವಾಳ ಆತಂತ್ರಿ ತುಕಾರಾಮ. 200 ಚೀಲ ಹಚ್ಚಾಕ ಜಾಗ ಇಲ್ಲ. ಸಾವುಕಾರ ಓಡಿ ಬಂದ, ಏನ್ ರಾಶಿ ಮಾಡಿದೇನ? ಮಾಡಿನ್ರಿ. ಎಷ್ಟಾಗ್ಯದ? 200 ಚೀಲ್. ಅವ ಅಂದ, ಅಟ್ಟು ನಮ್ಮನಿಗೆ ಹಚ್ಚಿಬಿಡ ಅನ್ಕೂಲ. ಯಾಕ್ರಿ ಅಂದವ, ನಿಮ್ದು ಮಾತೆಟ್ಟಾಗ್ಯದ ಹಿರಿಯರೊಳಗ? ಒಂದು 100 ಚೀಲ್. ನೀವ ಹೇಳಿರಿ, ಹಿರಿಯರೊಳಗ ಮಾತು ಕೊಟ್ಟಿರಿಲ್ಲ, ಮಾತಿನಂತೆ ನಡಿಬೇಕು. ಒಂದು 100 ಚೀಲ ನಿಮ್ಮ ಮನೆಗೆ ಹಸ್ತೀವು. ಅವಂದ, ಸಾವುಕಾರ ಮತ್ತೆ ಉಳ್ದದ್ದು ಏನ್ ಮಾಡ್ತಿ? ಅದನ್ನೇ ನೀ ಕೇಳ್ತೀವಿ ಅಂದ. ನಾವ್ ಏನಾರ ಮಾಡ್ತೀವಿ, ನೀ ಕೇಳವ. ಜೀಜಾಗ ಸುದ್ದಿ ಹೆಚ್ಚದು 200 ಚೀಲ ಆಗ್ಯದ. ಓಡಿ ಬಂದ್ಲು, ನನ್ನ ಗಂಡನಂತ ಗಂಡ ಯಾರು ಅದಾರ ನೋಡ್ರಿ. ಹೆಂಡತಿಗಳು ಹಿಂಗಾರಿ, ಮನ್ಯಾಗ ಹೆಣ್ಮಕ್ಳು ಹೆಂಗಿರ್ತಾರಂದ್ರ ಏನಾರ ಚಲೋ ಇತ್ತು ಚಲೋ ತಂದ ಅಂತಂದ್ರ ಮೇಲೆ ಚಾ, ಮೇಲೆ ಉಪ್ಪಿಟ, ಮುಂದೆ ನಮ್ ಗಂಡ ಹಂಗ್ರಿ, ನಮ್ ಗಂಡ ಹಿಂಗ್ರಿ, ನಮ್ ಗಂಡ ಅಂತವ್ರಿ ಇಂಥವ್ರಿ ಅನ್ನೋದು. ಮತ್ ಏನೂ ಇರ್ಲಾರ್ದ ಖಾಲಿ ಅಡ್ಡಾಡ್ತಿಂದ್ರ ಅದ್ರ ಕಾಲಾಗ ಸಾಕಾಗ್ಯದ ನನಗ. ಏನ್ ದುಡಿಯುವುದಲ್ಲ, ದುಃಖ ಬಡಿಯುವುದಲ್ಲ ಅಂತ ತಿಳ್ಕೊಂಡು ಅಂತಿರಲ್ಲ ಇವ ತಾಯಂದಿರ. ಗಂಡ ಎಂಥವನೇ ಇರಲಿ, ಗಂಡನ ಬಗ್ಗೆ ಇನ್ನೊಬ್ಬರ ಮುಂದೆ ನಿಂತು ನೀವು ನಿಮ್ಮ ಗಂಡನ ಬಗ್ಗೆ ಮಾತಾಡುವಾಗ ನಿಮ್ಮ ಗಂಡನ ಮರ್ಯಾದೆಯನ್ನು ಕಳೆಯತಕ್ಕಂಥ ಮಾತೆಂದು ಮಾತಾಡಬಾರದು. ನಿಮ್ಮ ಗಂಡಗೆ ಕಿಮ್ಮತ್ತು ಕೊಟ್ಟು ಮಾತಾಡ್ಬೇಕು, ನಿಮ್ಮ ಗಂಡಗೆ ಗೌರವ ಕೊಟ್ಟು ಮಾತಾಡ್ಬೇಕು. ಇನ್ನೊಬ್ಬರ ಮುಂದೆ ಹೆಣ್ಮಕ್ಳು ಕೂಡ ನೀವು ಮಾತಾಡುವಾಗ ಹೆಂಗಂತಂದ್ರೆ ನಮ್ಮವ್ರೆ, ಅವರಿಗೆ ಬಹುವಚನದೊಳಗ ನಮ್ಮವರು, ನಮ್ಮ ಮಾಲಕರು, ನಮ್ಮ ಪತಿರಾಯರು ಅಂತ ಹಿಂಗ ಬಹುವಚನದಿಂದ ಮಾತಾಡ್ಬೇಕು. ಒಬ್ಬೊಬ್ರು ಇರ್ತಾರ್ರಿ ಹೆಣ್ಮಕ್ಳು, ಆ ಕಡೆಯಿಂದ ಈ ಕಡೆಯಿಂದ ಇಬ್ರು ಹೆಣ್ಮಕ್ಳು ಭೇಟಿ ಆದ್ರು ಅಂತಂದ್ರೆ ನಿಮ್ದು ಹೆಣ್ಮಕ್ಳದ ರೂಢಿ ನೋಡ್ರಿ ಅನ್ನೋದು. ಎಲ್ಲಿ ಹೇಗೆ ನೀವು ಕೇಳ್ತಿರಲ್ಲ, ಕಾಕಾ ನಮ್ ಕಾಕಾ ಎಲ್ಲಿ ಅದ ಅಂದ ಕೂಡಲೇ ಈ ಕೇಳ್ತಾವ, ನಿಮ್ ಕಾಕಾನ ಏನಕತ್ತಕ ತಿಂದ ಈಗ ಹೊರಗೆ ಎಲ್ಲಿ ಹೋಗೈತೆ ನೋಡಿ, ಇನ್ ಯಾವಾಗ ಬರ್ತತಿ? ಯಾವಾಗ ಹೋಗೈತಿ ಬರ್ತತಿ ಅನ್ನಕ್ ಅದೇನು ಹೆಣ್ಣು, ಏನ ಆಡು, ಏನ ನಾಯೋ, ಹೆಂಗ ಮಾತಾಡ್ಬೇಕ್ರಿ ಇವ? ಇನ್ನೊಬ್ಬ ಹೆಣ್ಣು ಮಕ್ಕಳ ಮುಂದ ಇನ್ನೊಬ್ರು ಯಾರ ಗಂಡು ಮಕ್ಕಳಿದ್ರ ನಮ್ಮ ಗಂಡನ ಬಗ್ಗೆ ಅವ್ರ ಮುಂದೆ ಮಾತಾಡೋದಾದ್ರೆ ಹೆಂಗ ಮಾತಾಡ್ಬೇಕಂತಂದ್ರ ಗೌರವಯುಕ್ತವಾದ ಮಾತುಗಳನ್ನು ಮಾತಾಡ್ಬೇಕು ನಮ್ಮ ಗಂಡಗೆ. ಯಾಕಂದ್ರ ನಮ್ಮ ಗಂಡಗೆ ನಾವು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಕೊಡ್ತಾರ್ರಿ? ನಮ್ಮ ಗಂಡಗೆ ನಾವು ಕಿಮ್ಮತ್ತು ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಕಿಮ್ಮತ್ತು ಕೊಡ್ತಾರ? ಅದಕ್ಕ ನಮ್ಮ ಗಂಡನಿಗೆ ಗೌರವಯುಕ್ತವಾದ ಮಾತುಗಳನ್ನು ನಾವು ಮಾತಾಡ್ಬೇಕು ಯಾವತ್ತು. ಆ ಜೀಜ ಓಡಿ ಬಂದು ಗಂಡನ ಹೊಗಳಕತ್ತಿದ್ಲು. ಅವ ಅಂದ, ನೀನ್ ಬಾಳ್ ನಾನು ಹೊಗಳಬೇಡ ಅಂದ. ನನ್ನೇನ್ ಬಾಳ್ ಹೊಗಳಬೇಡ. ಯಾಕ್ರಿ ಅಂತಂದ್ರೆ ಈ ಉಳಿದ 100 ಚೀಲ ಮಣಿಗೆ ಬರಂಗಿಲ್ಲ. ಇವು ಎದಿನ ಹೊಡಿತಕ್ಕಿದ್ವು. ಮತ್ತ 100 ಚೀಲ ಹೆಚ್ಚಾಗದ, ಇವು ಮಣಿಗೆ ಬರ್ಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾವ? ಇವು ಪಾಂಡುರಂಗನ ಮಂದಿರಕ್ಕೆ ಹೋಗ್ತಾವ, ಪಂಡ್ರಾಪುರಕ್ಕ. ಯಾಕಂದ್ರ ಇದನ್ನು ಕೊಟ್ಟಾವ ಯಾರು? ಪರಮಾತ್ಮ ಕೊಟ್ಟಾನ. ಪರಮಾತ್ಮ ಕೊಟ್ಟಾನಂದ್ರ ಇದು ಪರಮಾತ್ಮನಿಗೆ ಹೋಗತಕ್ಕದ್ದಂತ ತಿಳ್ಕೊಂಡ ಆ ಒಂದು 100 ಚೀಲ ಜ್ವಾಳ ಏನಿದ್ದು ನೋಡ್ರಿ, ಉಳಿದದ್ದು ಸೀದಾ ಗಾಡಿ ತಗೊಂಡು ಊರಾನವರು ಎಲ್ಲ ಎತ್ತಿನ ಗಾಡಿ ತಗೊಂಡು ಗಾಡಿಗೆ 4-5 ಚೀಲ ಹೇರಿ ಉದಿಸುವಂತ ಬಾರಿಸುವಂತ ಅವ 2 ಚೀಲ ತಗೊಂಡು ಎಲ್ಲಿ ಹೋದ ಅಂತಂದ್ರ
ಪಂಡರಿಪುರಕ್ಕೆ ಹೋದ. ಪಂಡರಿಪುರಕ್ಕೆ ಹೋಗಿ ಅಲ್ಲಿ ಚೀಲ ಇಳಿಸಿ ತೊಡೆ ಚೀಲ ಮಾರಿ ಬಂದ ದುಡ್ಡಿನೊಳಗ ಏನ್ ಮಾಡಿದ ಅಂತಂದ್ರ ಮಂದಿಗೆ ಪಂಡ್ರಾಪುರಕ್ಕೆ ದಿಂಡೆ ಬಂದವ್ರಿಗೆ ಇರಾಕ್ ಜಾಗ ಇದ್ದಿದ್ದಿಲ್ಲ, ಮಳ್ಯಾಗ ಮಲ್ಕೊಳಕ್ ಜಾಗ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಅನ್ನಛತ್ರ ಕಟ್ಸಿದಂತ ತುಕಾರಾಮ್. ಅನ್ನಛತ್ರ ಕಟ್ಸಿದಂತ ತುಕಾರಾಮ್. ತನ್ನ ಮನ್ಯಾಗ ತಿನ್ನಕ ಏನೂ ಇಲ್ಲ, ಆದ್ರ ಪಾಂಡುರಂಗನಿಗೆ ಹೋದ ಅನ್ನಛತ್ರ ಕಟ್ಟಿಸಿ ತೊಡೆ ದಿವಸ ಅಲ್ಲೇ ಉಳಿದಂತ್ರಿ. ಯಾಕೆ ಉಳ್ದ ಅಂತಂದ್ರೆ ಇನ್ನು ನಾ ಮನಿಗೆ ಹೋದ್ನಿ ಅಂದ್ರೆ ನಾನು ಹೆಂಡತಿ ತಗೊಳಂಗಿಲ್ಲ. ಇದ್ದದ ಜ್ವಾಳ ಎಲ್ಲ ಪಂಡ್ರಾಪುರಕ್ಕೆ ಹೋದ್ರೆ ನಾ ಖಾಲಿ ಮನಿಗೆ ಹೋದ್ರೆ ನನ್ನ ಹೆಂಡತಿ ನಾನು ಇಟ್ಕೋತಾಳೇನ್ರಿ, ನನ್ನ ಕರ್ಕೊಳಂಗಿಲ್ಲ. ಅದಕ್ಕೆ ನಾ ಹೋಗುದ ಬೇಡ ಅಂತ ತಿಳ್ಕೊಂಡ ಅಲ್ಲೇ ಪಾಂಡ್ರಾಪುರದೊಳಗ ಪಾಂಡುರಂಗನ ಮುಂದೆ ಭಜನಾ ಮಾಡ್ಕೋಂತ ತೊಡೆ ದಿವಸ ಅಲ್ಲೇ ಉಳ್ದ. ಆದ್ರೆ ಮಣಿಯೊಳಗ ಮಕ್ಕಳಿಗೆ ಊಟ ಇಲ್ಲ, ಮಣಿಯೊಳಗ ಮಕ್ಕಳಿಗೆ ಅರಿವಿಲ್ಲ. ಬಡತನ ಅಂದ್ರೆ ಬಹಳ ಕೆಟ್ಟ ನೋಡ್ರಿ. ಬಡತನ ಅಂತಂದ್ರ ಬಹಳ ಕೆಟ್ಟ. ಮನುಷ್ಯನಿಗೆ ಬಡತನ ಬಂತು ಅಂತಂದ್ರೆ ಅದನ್ನ ಸಹಿಸಿಕೊಳ್ಳೋದು ಬಹಳ ಕಷ್ಟ, ಸಹಿಸಿಕೊಳ್ಳೋದು ಬಹಳ ಕಷ್ಟ. ತಾಯಿ ಆ ಜೀಜಾಬಾಯಿ ಅಳ್ತಿದ್ಲು ಕುತ್ಕೊಂಡ. ಯಾಕಂದ್ರ ಓಣ್ಯಾಗ ಮಕ್ಕಳು ಎಲ್ಲ ಆಡ್ತಿದ್ದುರೇ, ಮಂದಿ ಮಕ್ಕಳು ಹೊಟ್ಟಿ ತುಂಬಾ ಊಟ ಮಾಡಿ ಆಡ್ತಿದ್ದು. ಆದ್ರೆ ಸಂತ ತುಕಾರಾಮನ ಮಕ್ಕಳಿಗೆ ಒಂದು ತುಣುಕು ರೊಟ್ಟಿನೂ ಇಲ್ಲ. ಆಡೋದು, ನೀರು ಕುಡಿದು, ಮತ್ತೇನಾರ ಮನ್ಯಾಗ ಒಂದಿಟ್ಟು ಗಂಜಿ ಆಂಬಲಿ ಇಂಥದ ಕುಡ್ಕೋಂತ ಎಷ್ಟೋ ದಿನ ಅಡ್ಡಾಡ್ತಿದ್ದು. ಕೊನೆಗೊಂದು ದಿವಸ ಕುತ್ಕೊಂಡ ಅಳ್ತಾಳಕಿ. ಏನಂತಂದ್ರ, ಹೇ ಪರಮಾತ್ಮ, ಹೇ ಪಾಂಡುರಂಗ, ನನ್ನ ಗಂಡ ದಿನದ 24 ತಾಸು ನಿನ್ನ ಧ್ಯಾನ ಮಾಡ್ತಾನ, ನಿನ್ನ ಚಿಂತನೆ ಮಾಡ್ತಾನ, ನಿನ್ನ ಧ್ಯಾನ ಇರ್ಲಾರ್ದ ಬದುಕಂಗಿಲ್ಲವ. ಅವನ ಧರ್ಮ ಪತ್ನಿಯಾದ ನಾನು, ನನ್ನ ಮಕ್ಕಳು ಇಲ್ಲಿ ಉಪವಾಸ ಸಾಯಗತ್ಯವಲ್ಲೋ ಪರಮಾತ್ಮ. ಮಕ್ಕಳನ್ನ ಮುಂದೆ ಕುಣಿಸ್ಕೊಂಡು ಅಳ್ತಾಳ ತಾಯಿ. ಯಾಕಂತಂದ್ರ ಒಂದೊಂದು ದಿನ ತುಕಾರಾಮನ ಮಕ್ಕಳು ಹೊರಗೆ ಆಡಕ್ ಹೋದಾಗ ಮಂದಿ ಹುಡುಗರು ಕೂಡ ಆಡುವಾಗ ಸಾವುಕಾರ ಹುಡುಗರು ಬರ್ತಾವ ನೋಡ್ರಿ ಮನ್ಯಾಗ ಹೊರಗೆ ಆಡಾಕ. ತುಕಾರಾಮನ ಮಗ ಇನ್ನೊಬ್ರು ಮಕ್ಕಳು ಕೂಡ ಆಡ್ಕೊಂತ ಕುಂತಾಗ ಆ ಹುಡುಗ ಹೇಳ್ತಂತ, ಚಂಚನಕ ಆಡಿ 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 ಸಾವುಕಾರ ಹುಡುಗ ತುಕಾರಾಮನ ಮಗ್ ಹೇಳ್ತಂತ, ನನಗ ಆಡುದು ಸಾಕ, ನನಗ ಹಸುವಾಗ್ಯದ, ನಾ ಮನಿಗೆ ಹೋಗಿ ಹಾಲು ಕುಡಿದು ಬರ್ತೀನಿ, ಹಾಲು. ಸಾವುಕಾರ ಮಗ ನಾ ಹಾಲು ಕುಡಿದು ಬರ್ತೀನಂತ ಹೇಳಿದಾಗ ತುಕಾರಾಮನ ಮಗ ಬಡು ಹುಡುಗ, ಆ ಹುಡುಗ ಏನಂದ ಅಂತಂದ್ರೆ, ನಾನು ಹಾಲು ಕುಡಿದು ಬರ್ತೀನಿ, ನಮ್ಮನಿಗೆ ಹೋಗಿ ನಾನು ಹಾಲು ಕುಡಿದು ಬರ್ತಾನೆ ಅಂತ ತಿಳ್ಕೊಂಡು ತುಕಾರಾಮನ ಮಗ ಓಡಿ ಬಂದು ಅವ್ರವ್ವ ಬಾಗಿಲ್ದಾಗ ನಿಂತಿದ್ಲು. ಹುಡುಗ ಓಡಿ ಬಂದು ತಾಯಿನ ತಬ್ಬಿಕೊಂಡು ಅಂತದ, ಯವ್ವ ನನಗೆ ಹಾಲು ಕೊಡು. ಮಕ್ಕಳಿಗೆ ಬಡತನದ ಅರಿವು ಇರಂಗಿಲ್ಲ, ನಮ್ಮ ಮನ್ಯಾಗ ಏನೂ ಇಲ್ಲ ಅನ್ನೋದು ಮಕ್ಕಳಿಗೆ ಗೊತ್ತಿರಂಗಿಲ್ಲ, ಸಣ್ಣಕ್ಕೂ ಗೊತ್ತಿರಂಗಿಲ್ಲ. ಕಾಡ್ತಾವ, ಏನ್ ತಪ್ಪಿಲ್ಲ, ದೊಡ್ಡನು ಕಾಡ್ತಾವ್ರಿ. ಒಂದೊಂದು ದೊಡ್ಡ ಹುಡುಗರು ಕಾಡ್ತಾವ ಇವತ್ತಿನ ಕಾಲದಲ್ಲಿ. ಅದಕ್ಕ ದೊಡ್ಡವ್ರಿದ್ರಿ ಅಂತಂದ್ರೆ ನಮ್ಮ ಮನೆಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಪ್ಪ. ಏನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರ, ನಮ್ಮ ಮನೆಯ ಪರಿಸ್ಥಿತಿಯೊಳಗ ನಾವೇನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರ, ನಮ್ಮ ಮನ್ಯಾಗ ನಮ್ಮ ಯೋಗ್ಯತೆ ಎಷ್ಟದ, ನಮ್ಮ ಅಪ್ಪನಿಗೆ ಏನು ಕೊಂಡು ಕೊಡಕ ನನಗೆ ಸಾಧ್ಯ ಅದ ಇಲ್ಲ ಅಂತಂದ್ರ, ನಾ ಕೇಳಿನಿ ಅಂತಂದ್ರೆ ನಮ್ಮಪ್ಪ ಕೊಡಬಹುದೇನು, ನಮ್ಮ ತಾಯಿ ಎತ್ತಕ ನಮ್ಮ ಅಪ್ಪನ ಎತ್ತಕ ದುಡ್ಡು ಅದಾವೇನು ಅಂತ ತಿಳ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಕಾಡ್ತೀವಿ ಹಂಗೆ ನಮ್ಮ ಅಪ್ಪಗ ನಾವು. ಏನಂತಂದ್ರ, ಯಪ್ಪ ಅವರೆಲ್ಲ ದೊಡ್ಡ ದೊಡ್ಡ ಫೋನ್ ತಗೊಂಡಾರ, ಅವರೆಲ್ಲ ಸೈಕಲ್ ಮೋಟರ್ ತಗೊಂಡಾರ ಅಂತಂದ್ರ ನಮ್ಮ ಅಪ್ಪಗೆ ಕೊಡಾಕ ಐತೆ ಇಲ್ಲೋ ಅನ್ನೋದನ್ನ ನೋಡಿ ಕಾಡ್ಬೇಕು. ಆ ತಾಯಿ ಆ ಹುಡುಗ ಓಡಿ ಬಂದು ಅವನ್ ಹಿಂಗ ತಬ್ಕೊಂಡಂತದ, ಯವ್ವ ನನಗೆ ಹಾಲು ಕೊಡು. ನನ್ನ ಕೂಡ ಆಡತಕ್ಕಂತ ಹುಡುಗ ಓಡಿ ಹೋಗ್ಯಾನ, ಅವ್ರ ಮನೆಗೆ ಹೋಗಿ ಹಾಲು ಕುಡಿದು ಬರ್ತಾನಂತಂದಾನ, ನನಗೂ ಹಾಲು ಕೊಡ್ಬೇಕವ್ವ ಅಂತಂದಾಗ ಆ ತಾಯಿ ಅಂತಾಳು, ಎಲ್ಲಿಯೂ ಹಾಲು ಕೊಡ್ಲು ಯಪ್ಪ ನಿನಗ, ನಮ್ಮ ಮನ್ಯಾಗ ಅಂಬಲಿಗೂ ಗತಿ ಇಲ್ಲ, ಅಂತ ಸಂದರ್ಭದೊಳಗ ನಿನಗ ನಾವು ಎಲ್ಲಿದ ಹಾಲು ಕೊಡ್ಲಿ ಅಂತಂದಾಗ, ಇಲ್ಲ ನನಗ ಹಾಲು ಬೇಕು, ಈಗ ನಾ ಹಾಲು ಕುಡದೇ ಹೋಗಾವ ಅಂತ ತಿಳ್ಕೊಂಡು ಹುಡುಗ ಹಠ ಹಿಡಿದ ಅಳ್ಳಾಗತ್ತಿದ್ರ ಒಳಗ ಅಡಿಗೆ ಮನ್ಯಾಗ ಹೋಗಿ ತಾಯಿ ಸೆರಗ ಮೂತಿಗೆ ಹಾಕೊಂಡು ಅಳ್ತಾಳ. ನನ್ನ ಮಕ್ಕಳು ಬೇಡಿದ್ದನ್ನು ಕೊಡ್ತಕ್ಕಂತ ಶಕ್ತಿ ಆ ಪರಮಾತ್ಮ ನನಗೆ ಕೊಡ್ಲಿಲ್ಲಲ್ಲ, ನನಗೇನು ಬೇಡ, ನನಗೆ ಹೊಟ್ಟೆಗೆ ಬೇಡ, ನಾ ಸಾಯಿಲಿ ನಡೀತದೆ, ಆದ್ರೆ ನನ್ನ ಮಕ್ಕಳಿಗರ ಹೊಟ್ಟೆ ತುಂಬಾ ಅನ್ನ, ಮೈ ತುಂಬಾ ಬಟ್ಟೆ ಇಟ್ಟು ಕೊಡುವಷ್ಟು ನನಗೆ ಪರಮಾತ್ಮ ಕೊಡ್ಲಿಲ್ಲಲ್ಲ ಅಂತ ತಿಳ್ಕೊಂಡ ಕಣ್ಣೀರು ಹಾಕಿ ಒಳಗೆ ಹೋಗಿ ಅಳ್ಳಾಕತ್ತಿದ್ಲು.
ಅಳ್ಕೋಂತ ಏನ್ ಮಾಡ್ತಾಳಂದ್ರೆ ಮಕ್ಕಳನ್ನ ಸಮಾಧಾನ ಮಾಡ್ಬೇಕಲ್ರಿ ಅವ. ಮಕ್ಕಳಿಗೆ ಏನಾರು ಮಾಡಿ ಸಮಾಧಾನ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ಲು ಅಂತಂದ್ರೆ ಅಂಬ್ಲಿ ಕಾಸಕ್ಕಂತ ಅಲ್ಲೆಟ್ ಜೋಳದ ಹಿಟ್ಟು ತರ್ತಿದ್ಲು. ಏನ್ ಮಾಡಿದ್ಲು ಅಂದ್ರೆ ಒಂದು ಗ್ಲಾಸ್ನೊಳಗೆ ಒಂದಿಷ್ಟು ಅರ್ಧ ನೀರು ತಗೊಂಡು ಒಂದಿಟ ಕಾಳು ಜೋಳದ ಹಿಟ್ಟು ಹಾಕಿ ಅಳಗಾಡಿಸಿದ್ಲು. ಜೋಳದ ಹಿಟ್ಟು ಹಾಕಿ ಅಳಗಾಡಿಸಿ ಬೆಳ್ಳಗ ಇರ್ತದ, ಅದು ಬೆಳ್ಳಗಾಯ್ತು, ಯಪ್ಪ ಹಾಲು ಕುಡಿ ಅಂತಾಳ. ಹಾಲು ಅಂತ ತಿಳ್ಕೊಂಡು ಅರ್ಧ ಗ್ಲಾಸ್ನಾಗ ಹಾಕಿ ಮಗನ ಮುಂದೆ ಹಿಡಿತಾಳ. ಮತ್ತ ಕಣ್ಣಾಗ ನೀರು ತಂದು ಅಳ್ಕೋಂತ ಹಾಲು ಅಂತ ತಿಳ್ಕೊಂಡ ನನ್ನ ಮಗನಿಗೆ ನಾನೇ ಮೋಸ ಮಾಡಾಕತ್ತೀನಲ್ಲ. ನನ್ನ ಮಗನಿಗೆ ಹಾಲು ಅಂದ್ರೆ ಹೆಂಗಿರ್ತಾವ ಅಂದ್ರೆ ಗೊತ್ತೇ ಇಲ್ಲ. ಜೀವನದೊಳಗೆ ಹಾಲೇ ಕುಡುದಿಲ್ಲ ನನ್ನ ಮಗ. ಆ ಹುಡುಗಗೆ ಹಾಲು ಹೆಂಗಿರ್ತಾವ ಅನ್ನೋದು ಗೊತ್ತೇ ಇಲ್ಲ. ಹೂಯವ್ವ ಅಂತ ತಿಳ್ಕೊಂಡು ಎರಡು ಕೈಲಿ ಗ್ಲಾಸ್ ತಗೊಂಡು ಹಿಂಗ ಗಟ 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 ಕುಡಿದು ಬಿಟ್ಟ. ತುಕಾರಾಮನ ಮಗ ಹಾಲು ಕುಡಿದ್ರ ಹಾಲಿನ ರುಚಿ, ಹಾಲಿನ ಸ್ವಾದ ಹಿಂಗ ಇರ್ತೈತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅವ ಅದನ್ನ ಕುಡಿದ ಹಾಲು ಹಿಂಗ ಇರ್ತಿರ್ಬೇಕಲ್ಲ ಅಂತ ತಿಳ್ಕೊಂಡು ಅದನ್ನ ಜೋಳದ ಹಿಟ್ಟಿನ ನೀರು ಕುಡಿದ ಬಡ 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 ಓಡಿ ಹೋಗಿಬಿಟ್ಟು ಹುಡುಗ. ತಾಯಿ ಅಳ್ತಾಳೆ. ಏನಂತಂದ್ರೆ ನನ್ನ ಮಗಳಿಗೆ ಕೊಡ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡು ಪಾಂಡುರಂಗನಿಗೆ ಹೇಳಿ ಅಳ್ಳಕತ್ತಿದ್ಲು. ಇದೆಲ್ಲ ಗೊತ್ತಾಯಿತು ಪಾಂಡುರಂಗನಿಗೆ. ಸಂತ ತುಕಾರಾಮ ಎಲ್ಲಿದಾನಂತಂದ್ರ ಪಂಡ್ರಾಪುರದಾಗ ಅದಾನ. ಅವನ ಮನ್ಯಾಗ ಮಕ್ಕಳು ಹೆಂಡತಿ ಏನೂ ಇಲ್ಲದಕ್ಕೆ ಅಳ್ಳಾಕತ್ತಾರ. ಅದಕ್ಕೆ ಪಾಂಡುರಂಗ ಏನ್ ಮಾಡಿದ ಅಂತಂದ್ರೆ ಒಬ್ಬ ಕೂಲಿಕಾರನ ವೇಷ ಹಾಕೊಂಡು, ಒಬ್ಬ ಸಾದಾ ಮನುಷ್ಯನ ವೇಷ ಹಾಕೊಂಡು ಏನ್ ಮಾಡಿದ ಅಂತಂದ್ರ ದವಸ ಧಾನ್ಯಗಳನ್ನ ಒಂದು ವಾರ ಆಗುವಟ್ಟು ಸಂತಿ, ಅದ್ರೊಳಗ ಕಡ್ಲಿ ಬ್ಯಾಳಿ, ಜೋಳದ ಹಿಟ್ಟ, ಅದು ಇದು ಗಾಂಧೆಣ್ಣಿ, ಕಾಯಿಪಲ್ಲೆ, ಉಳಿಗಡ್ಡಿ, ಒಂದು ವಾರ ತನಕ ಪೂರ್ತಿ ಮನ್ಯಾಗ ಸಂತಿ ಎಟ್ಟು ಬೇಕು ಅಟ್ಟೆಲ್ಲ ಒಂದು ಚೀಲ ತುಂಬಿಕೊಂಡು ಹೆಗಲ ಮ್ಯಾಗ ಇಟ್ಕೊಂಡು ತುಕಾರಾಮಣಿ ಮಣಿಗೆ ಬರ್ತಾನ. ಮಣಿಗೆ ಬಂದು ಯಾರದಿರಿಯವ ಅಂದ್ಕೊಳ್ಳಿ ಹೊರಗೆ ಬಂದು ನೋಡ್ತಾಳ. ಯಾರಪ್ಪ ನೀನು? ನಾನು ಪಾಂಡುರಂಗ ಅಂತ ತಿಳ್ಕೊಂಡ ಒಬ್ಬ ಸಂತರಿ. ಪಂಡ್ರಾಪುರಕ್ಕೆ ನಿಮ್ಮ ಮಾಲಕರು ಹೋಗ್ಯಾರಲ್ರಿ, ಇದನ್ನೊಂದಿಟ್ಟು ಸಂತಿ ಕೊಟ್ಟವ ಅಂತ ನನ್ನ ಕಳಿಸ್ಯಾರ್ರಿ ನಿಮ್ಮ ಮನೆಗೆ ಅಂದ ಕೂಡಲೇ ಆಕೆ ಅಂದ್ಲು, ನನ್ನ ಗಂಡನ ತಗೊಂಡು ರೂಪಾಯಿನೂ ಇರಂಗಿಲ್ಲ, ಮತ್ತೆ ಎಲ್ಲಿದು ಕಳಿಸೈತೋ ಏನು ಶುದ್ಧ ಆಯ್ತದ್ರಿ ಅಂತ ತಿಳ್ಕೊಂಡು ತಗೊಂಡು ಮನ್ಯಾಗ ಇಟ್ಕೊಂಡು ಒಂದು ವಾರ ತಕ ಸಂತೆ ಆಯ್ತ್ರಿ. ಮಕ್ಕಳು ತಾನು ಫಸ್ಟ್ ಕ್ಲಾಸ್ ಏನಪ್ಪಾ ಅಂತಂದ್ರೆ ಅಡಿಗೆ ಮಾಡ್ಕೊಂಡು ಆರಾಮ್ ತಿಂದ್ರು. ಒಂದು ವಾರ ಆಯ್ತು. ಒಂದು ವಾರ ಆದ್ಕೂಲೆ ಮತ್ತೆ ಸಂತೆ ಆಯ್ತು. ಸಂತಿ ಇವತ್ತು ಆಗತ್ತದ ಅಂತ ಅನುಗುಣದ ಮತ್ತ ಅವ ಚೀಲ ಹೊತ್ಕೊಂಡು ಬಂದರಿ. ಒಂದು ವಾರದ ಸಂತಿ ತಗೊಂಡು ಹಿಂಗ ಎಷ್ಟು ಅಂತಂದ್ರ 3 ತಿಂಗಳು ತಕ ಸ್ವತಃ ಪಂಡರೀಪುರದ ಪಾಂಡುರಂಗ ಸಂತಿ ಹೊತ್ಕೊಂಡು ಇವ್ರ ಮನೆಗೆ ಬಂದು ಕೊಡ್ತಿದ್ದಂತ ನೋಡ್ರಿ. ಸ್ವತಃ ಪಾಂಡುರಂಗ ತುಕಾರಾಮನ ಮನೆಗೆ ಬಂದು 3 ತಿಂಗಳ ತಕ ಸಂತಿ ಕೊಡ್ತಾನ. ಅದಕ್ಕೆ ಸಂತರು ಬರೀತಾರಲ್ಲ, ನಾವು ನಮ್ಮ ಮಣಿ ಚಿಂತೆ ಮಾಡಿದೀವಂದ್ರ ಪರಮಾತ್ಮ ಅವ ಚಿಂತೆ ಮಾಡಂಗಿಲ್ಲ. ನಾವು ಪರಮಾತ್ಮನ ಚಿಂತೆ ಮಾಡಿದೀವಂದ್ರ ಪರಮಾತ್ಮ ನಮ್ಮ ಮಣಿ ಚಿಂತೆ ಮಾಡ್ತಾನ. ನಾವು ಪರಮಾತ್ಮನ ಧ್ಯಾನ ಮಾಡಿದೀವಂದ್ರ ಅವನು ನಮ್ಮ ಧ್ಯಾನ ಮಾಡ್ತಾನ. ಮತ್ತ ನಾವು ಅವನ್ ಧ್ಯಾನ ಮಾಡ್ಲಿಲ್ಲ ಅಂದ್ರ ಅವನು ನಮ್ ಧ್ಯಾನ ಮಾಡಂಗಿಲ್ಲ, ನಮ್ ಚಿಂತೆ ಮಾಡಂಗಿಲ್ಲ, ನಮ್ಮ ಯೋಗಕ್ಷೇಮ ನೋಡಂಗಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತದೊಳಗೆ ದ್ರೌಪದಿ ಶಿರಿ ಚಳಿಯುವಾಗ ಸ್ವತಃ ಕೃಷ್ಣ ಪರಮಾತ್ಮ ಬಂದು ಏನ್ ಮಾಡ್ತಾನಂದ್ರ ಆಕೆಗೆ ಶಿರಿ ಕೊಡ್ತಾನೆ. 1000 ಮಂದಿ ರಾಜ ಮಹಾರಾಜರ ತುಂಬಿದ ಸಭೆಯೊಳಗೆ ದುರ್ಯೋಧನ ದುಶಾಸನಾದಿಗಳು ಅಬಲೆಯಾಗಿರತಕ್ಕಂತ ಹೆಣ್ಣು ಮಗಳನ್ನ ಕರ್ಕೊಂಡು ಬರ್ತಾರೆ. ದುರ್ಯೋಧನ ದುಶಾಸನ ಯಾಕಂತಂದ್ರ ಆ ಪಾಂಡವರ ಧರ್ಮರಾಜ ಏನ್ ಮಾಡಿದ ಅಂತಂದ್ರ ತನ್ನ ಎಲ್ಲ ರಾಜ್ಯವನ್ನು ಸೋತು ಬಿಟ್ಟಿದ್ದ. ಎಲ್ಲ ರಾಜ್ಯ ಸೋತಿದ್ದ. ಖಾಲಿ ಹೆಂಗ ಸೋತಿದ್ದಂದ್ರ ಪಗಡಿ ಆಡಿ ಕೌರವರ ಜೊತೆಗೆ ಈ ಪಾಂಡವರ ಧರ್ಮರಾಜ ತನ್ನ ಅಣ್ಣತಮ್ಮರನ್ನ ಕರ್ಕೊಂಡು ಕುಂತ ಬೆಳತನಕ ಪಗಡಿ ಆಡೋದು, ಎಲ್ಲ ಹಚ್ಚೋದು. ಇವತ್ತು ನಮ್ದಿಷ್ಟು ಬಂಗಾರ ಹಚ್ಚತೀನಿ, ಇವತ್ತು ನಮ್ದಿಷ್ಟು ಆಸ್ತಿ ಹಚ್ತೀನಿ, ಇವತ್ತು ನಮ್ದಿಷ್ಟು ಮುತ್ತು ರತ್ನ ಹಚ್ಚತೀನಿ ಅಂತ ತಿಳ್ಕೊಂಡು ಆಡಿ ಇಡೀ ರಾಜ್ಯವನ್ನೆಲ್ಲ ಸೋತ. ಪಗಡಿ ಆಡ್ಬೇಕನ್ನೋ ಆಸೆ ಹೋಗ್ಲಿಲ್ಲ. ಹೆಂಗ ಸೋಲ್ತಿವಲ್ಲ ಆಟದೊಳಗ ಹಂಗ ಇನ್ನಟ್ಟು ಆಡ್ಬೇಕು, ಇನ್ನಟ್ಟು ಹಚ್ಬೇಕು ಅನ್ನಿಸ್ತು. ಕಡಿಕ ಆ ಪಗಡಿ ಆಟ ಅಂದ್ರೆ ಏನ್ರಿ? ಇವತ್ತು ಇಸ್ಪೇಟ್ ಆಟ ಆಡ್ತಾರಲ್ಲ, ಎಲ್ಲ ಒಂದು ಅದು ಇದು. ಅವ್ರಟ್ಟ ಪಗಡಿ ಅಂತಿದ್ರು, ಇವ್ರಟ್ಟ ಎಲ್ಲಿ ಅಂತಾರ. ಅದು ಹಂಗ ಇದು ಹಂಗ.
ಸೋತ ನಂತರ ಹಚ್ಚಾಕಿ ಏನೂ ಇಲ್ಲ ಆತ್ರಿ. ಧರ್ಮರಾಜ ತನ್ನ ರಾಜ್ಯ, ತನ್ನ ಆಸ್ತಿ, ತನ್ನ ಎಲ್ಲ ಶಕ್ತಿಯನ್ನು ಸೋತು ಕಡಿಕ ಏನೂ ಹಚ್ಚಾಕ ಇರ್ಲಾರಕ್ಕ ದುರ್ಯೋಧನ ಅಪಮಾನ ಮಾಡಾಕತ್ತಿದ. ನಾವೆಲ್ಲ ಗೆದ್ದೀವಿ, ಇನ್ನೇನ ಹಚ್ಚುತ್ತೀನಿ ಆಡಾಕಂತ ತಿಳ್ಕೊಂಡ ಅಂದಾಗ ಅವ ಅಂದ, ನೋಡು ಇನ್ನೇನು ಹಚ್ಚುತ್ತಾನಂದ್ರ ಇನ್ನೊಂದು ಆಟಕ್ಕ, ಒಂದು ವೇಳೆ ನೀವು ಗೆದ್ರಿ ಅಂದ್ರ, ಧರ್ಮರಾಜ ಅಂತಾನ ಕೌರವರಿಗೆ, ಒಂದು ವೇಳೆ ನೀವು ಗೆದ್ರಿ ಅಂತಂದ್ರೆ ನಾನು 12 ವರ್ಷ ವನವಾಸಕ್ಕೆ ಹೋಗ್ಕಣ್ಣ, 12 ವರ್ಷ ವನವಾಸಕ್ಕೆ ಹೋಗ್ಕಣ್ಣ, ಊರಾಗಿರಂಗಿಲ್ಲ, ಈ ರಾಜ್ಯದೊಳಗಿರಂಗಿಲ್ಲ, ಬರೀ ಕಾಡಿನೊಳಗೆ 12 ವರ್ಷ ಇರ್ತನ್ನ. ಏನು ನೀವು ಗೆದ್ರಿ ಅಂದ್ರ, ಒಂದು ವೇಳೆ ನಾ ಗೆದ್ನಿ ಅಂದ್ರೆ ಇನ್ಕತಕ ಏನು ಸೋತಲ್ಲ ಅಟ್ಟು ಎಲ್ಲ ಕೊಡ್ಬೇಕಂದ. ಹ್ಞೂ ಅಂದ್ರ ಅವರು ಮೋಸದಿಂದ ಗೆಲ್ಲುತ್ತಿದ್ರು. ಕೌರವರು ಮೋಸದಿಂದ ಗೆಲ್ಲುತ್ತಿದ್ರು, ಪಾಂಡವರು ಪ್ರಾಮಾಣಿಕತನದಿಂದ ಆಡ್ತಿದ್ರು. ಅದು ಗೊತ್ತಿಲ್ಲ ಇವ್ರಿಗೆ. ಎಂದು ಭೀಮಸೇನ ಹೇಳ್ತಿದ್ದ, ಅಣ್ಣ ನೀ ಆಡುವ ಆಟಿನಲ್ಲಿ ಮೋಸದ, ಅವ್ರು ಮೋಸ ಮಾಡಕತ್ತಾರ, ನೀ ಪ್ರತಿಯೊಂದು ಆಟದೊಳಗೆ ಸೋಲಾಕತ್ತಿ ಅಂದ್ರೆ ಅವ್ರು ಮೋಸ ಮಾಡಕತ್ತಾರ. ಪಗಡಿ ಆಡುವಾಗ ಅವೇನಿರ್ತಾವ ನೋಡ್ರಿ, ಹಿಂಗ ಭೀಮ ತಗೊಂಡು ಒಗದ ಅಂತಂದ್ರೆ ಅವ ಏನ್ ಹೇಳ್ತಾನ ಅದ ಬೀಳ್ತಿತ್ರಿ. ಭೀಮ ಆಡುವ ತಕ ಗೆಲ್ಲುತ್ತಿದ್ರು ಅವರು. ಅವ್ರ ಆಟದೊಳಗೆ ಏನ್ ಮಾಡಿದ್ರ ಅಂದ್ರೆ, ಪಗಡಿ ಆಟದೊಳಗ ಭೀಮನ್ನ ಕರ್ಕೊಳಂಗಿಲ್ಲ, ಭೀಮನ್ನ ಆಟದಿಂದ ಹೊರಗಿಡ್ಬೇಕು ಅಂದ್ರ ನಾವು ಆಡ್ತೀವಿ. ಧರ್ಮರಾಜ ಅಂದ, ಹ್ಞೂ ಅಂದವ, ಭೀಮನ್ ಹೊರಗಿಡುನು, ನಾವು 4 ಮಂದಿ ಆಡ್ತೀವಲ್ಲ ಅಂದೇವ ಧರ್ಮರಾಜ. ಯಾಕಂದ್ರ ವಿನಾಶಕಾಲೇನ ವಿಪರೀತ ಬುದ್ಧಿ. ಮನ್ಯಾಗ ಆಸ್ತಿ ಹೋಗೋ ಟೈಮ್ಕ ಬುದ್ಧಿನೂ ಸುಮಾರು ಬರ್ತದ. ಮನ್ಯಾಗ ಏನಾರ ತೊಂದರೆ ಆಗುದಕ್ಕ ಮನುಷ್ಯಗ ಬುದ್ಧಿನೂ ಸುಮಾರು ಬರ್ತದ. ಹಂಗೆ ಅವನ ಬುದ್ಧಿ ಸುಮಾರು ಬಂದ ನೀ ಹೇಳ್ದಂಗ ಆ ಭೀಮನ್ನ ದೂರ ಇಡ್ತೀವಂತಂದ್ರು, ಆಟದಾಗ ಕರ್ಕೊಳಂಗಿಲ್ಲ ಅಂದ್ರು. ಭೀಮ್ ಹೇಳ್ದ, ಅಣ್ಣ ನನ್ನ ನೀ ಆಟದೊಳಗ ಕರ್ಕೊಲಿಲ್ಲ ಅಂದ್ರ, ನನ್ನ ನೀ ಆಟದೊಳಗ ಕರ್ಕೊಲಿಲ್ಲ ಅಂದ್ರ ನೀ ಸೋಲ್ತಿ. ಯಾಕಂತಂದ್ರ ಅವೇನ ಹಿಂಗ ಒಗಿತಕ್ಕಂತ ಪಗಡಿದ್ದು ನೋಡ್ರಿ, ಆ ಪಗಡಿ ಬ್ಯಾರೆ ಏನು ಅಲ್ರಿ, ಅವು ಒಬ್ಬ ದೊಡ್ಡ ರಾಕ್ಷಸ, ಜರಾಸಂಧ ಅಂತಕ್ಕಂಥ ರಾಕ್ಷಸ. ಆ ರಾಕ್ಷಸನ ಕೊಂದು ಅವನ ಹಲ್ಲು ಮುರಿದ ಅವತರನ್ನ ತೇದ ಪಗಡಿ ಮಾಡಿದ್ದಂತ್ರಿ ಭೀಮ. ರಾಕ್ಷಸನ ಕೊಂದ ಅವನ ಹಲ್ಲು ತೆಗೆದು ದೊಡ್ಡ ಹಿಂತಿಂತ ಅವ್ ರಾಕ್ಷಸನ ಹಲ್ಲ ಅವತರನ್ನ ತಿಕ್ಕಿ ತೇದ ಪಗಡಿ ಮಾಡಿದ್ದಂತವ ಭೀಮ. ಅದಕ್ಕ ಅವ ಏನ ಕೈಯಾಗ ಹಿಡಿದು ಒಗಿತಾನ ನೋಡ್ರಿ, ಅವ ಕೇಳ್ತಿದ್ದಂತ ಆಟ ಆಡುವಾಗ, ಅಣ್ಣ ಈಗ ನಿನಗೆ ಏನು ಬೇಕು, ಚೀನಿ ಬೇಕೋ, ದೋಣಿ ಬೇಕೋ, ಚಾರಿ ಬೇಕೋ ನೀ ಗೆಲ್ಲಕ. ಆಗ ಧರ್ಮರಾಜ ಹೇಳ್ತಿದ್ದಂತ, ತಮ್ಮ ನನಗ ದೋಣಿ ಬೇಕು ನೋಡು, 2 ಅನ್ನೋದು ಬಿತ್ತು ಅಂದ್ರೆ ನಾ ಗೆಲ್ಲತನಂತಂದಾಗ ಅವ ಭೀಮ ಹಿಂಗ ತಗೊಂಡ ಗಚ್ಚಂಗಿ ಕೈಯಾಗ ಮುಟ್ಟಿಗಾಗಿ ಹಿಚಕಿ ದೋಣಿ ಅಂತ ಬಾಯಿಲೆ ಜೋರ್ ಮಾಡಿ ಒಗದಂದ್ರ ದೋಣಿನ ಬೀಳ್ತಿತ್ತಂತ. ಯಾಕಂದ್ರ ಪಗಡಿ ಅವಂಗ ಅಂಜುತ್ತಿದ್ವು ಅಂತ. ಅಕಸ್ಮಾತ್ ಏನಾರ ಒಂದು ಡಬ್ ಬಿತ್ತಿತ್ತಂದ್ರ ಇವನ ಬಾಯಿಗೆ ಮತ್ತೆ ಚಿತ್ತು ಬೀಳ್ತಿತ್ತದ ಅಂಜ. ಹಂಗ ಅವನ ತೆಕ್ಕ ಶಕ್ತಿ ಇತ್ತು, ಅವನು ಆಡಿದ್ರ ಗೆಲ್ಲತನ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಭೀಮನ್ ಹೊರಗಿಡ್ಬೇಕಂದ್ರು. ಇವನ ಆಡು ಚಟಕ್ಕಾಗಿ ಅವ ಏನ್ ಮಾಡಿದ ಅಂತಂದ್ರ, ಆಯ್ತು ಭೀಮ ನೀ ಬ್ಯಾಡಂದ, ಭೀಮ್ ದೂರ ಕುಂತ, ಇವ ಆಡಕತ್ತಿದ, ಆದ್ರ ಸೋಲಾಕತ್ತಿದ. ಇವ್ ಹೇಳಿದ್ದು ಬೀಳ್ತಿದ್ದಿಲ್ಲ, ಭೀಮ್ ಹೇಳಿದ್ದು ಬೀಳ್ತಿತ್ತು. 1-2 ಆಟಕ್ಕೆ ಭೀಮ್ ಹೇಳ್ದ, ಏನ ನೀ ಸೋಲ್ತಿ ಆಡ್ಬೇಡ ಅಂತ ತಿಳ್ಕೊಂಡು ಹೇಳಿದ್ರು ಕೇಳಿಲ್ಲ, ಆಡಾಕತ್ತಿದ, ಎಲ್ಲ ಸೋತ. 12 ವರ್ಷ ವನವಾಸಕ್ಕೆ ನಾವು 5 ಮಂದಿ ಹೊಕ್ಕೇವಿ, ಊರಾಗಿರಂಗಿಲ್ಲ ಅಂತ ಹಚ್ಚಿದ, ಅದನ್ನು ಸೋತ ಕಡಿಕ ಮತ್ತಂದ್ರೆ ಇನ್ನೇನು ಹಚ್ಚುತ್ತೀಯಪ್ಪ, ಇನ್ನು ಹಚ್ಚಕ್ ಏನೂ ಇಲ್ಲಲ್ಲ ಅಂತಂದಾಗ ಧರ್ಮರಾಜನ ಬುದ್ಧಿ ಒಟ್ಟು ಸುಮಾರು ಬರ್ತದ ನೋಡ್ರಿ. ಅವ ಅಂದ, ನನ್ನ ಹೆಂಡತಿನ ಹೊಸ್ತನಂದ, ಆಟಕ್ಕ ನನ್ನ ಹೆಂಡತಿನ ಹೊಸ್ತನಂದ. ಹಿಂದೆ ಕೂತವ್ರಂದ್ರು ಇದು ಅಧರ್ಮ ಆಗತ್ತದ. ಯಾವ ಗಂಡು ಮಕ್ಕಳು ತನ್ನ ಹೆಂಡತಿಯನ್ನ ಆಟಕ್ಕೆ ನಿಂದಿರಿಸಬಾರದು. ಧರ್ಮರಾಜ ಕೇಳಿಲ್ಲ, ಬುದ್ಧಿ ಸುಮಾರು ಬಂದಿತ್ತು. ವಿನಾಶ ಕಾಲೇನ ವಿಪರೀತ ಬುದ್ಧಿ ಅಂದಂಗ ಬುದ್ಧಿ ಸುಮಾರು ಬಂದಿತ್ತು. ಹಚ್ಚಿದ ಹೆಂಡತಿಯನ್ನು ಪಣಕ್ ಹಚ್ಚಿದ. ಒಂದು ವೇಳೆ ಈ ಆಟದೊಳಗೆ ನನ್ನ ಹೆಂಡತಿನ ನಾ ಹಚ್ಚುತ್ತೀನಲ್ಲ, ನೀವು ಗೆದ್ರಿ ಅಂದ್ರೆ ಆಕಿ ನಿಮ್ಮಕ್ಕಿ, ನಾ ಗೆದ್ನಿ ಅಂದ್ರೆ ನನ್ನ ಹೆಂಡತಿ ನಾ ಸೋತದ್ದೆಲ್ಲ ಕೊಡ್ಬೇಕಂತ ಹೆಂಡತಿನ ಹಚ್ಚಿದ. ಆಟನು ಸೋತ. ಹೆಂಡತಿನ ಹಚ್ಚಿದ ಪಗಡಿ ಆಟನು ಸೋತ. ದುರ್ಯೋಧನ ಎದ್ದು ಕುಣದಾಡಕತ್ತಿದ. ಗೆದ್ದಿವಂತ ತಿಳ್ಕೊಂಡ ಕುಣದಾಡಕತ್ತಿದ. ಕರ್ಕೊಂಡು ಬರಬೇಕಿನ್ನ ದ್ರೌಪದಿಯನ್ನ
ಪಾಂಡವರ ಧರ್ಮಪತ್ನಿ, ಪಾಂಡವರ ಹೆಂಡತಿ ಆ ದ್ರೌಪದಿಯನ್ನ ಕರ್ಕೊಂಡು ಬಾ. ಬರ್ಲಿಲ್ಲ ಅಂದ್ರ ಆಕೆಯ ಮುಂದಲೆಯನ್ನು ಹಿಡಿದು ಎಳ್ಕೊಂಡು ಬಾ. 4 ಮಂದಿನ ಕಳಿಸಿದ. ಆಕೆ ಒಲ್ಲೆಂದ್ರು ಕೇಳಲಿಲ್ಲ, ಎಳ್ಕೊಂಡು ಬಂದ್ರು. ಎಳ್ಕೊಂಡು ಬಂದು ನಟ್ಟು ನಡವರ್ಕ ಸಭೆಯೊಳಗೆ ನಿಲ್ಲಿಸ್ತಾರ. ಸಭೆಯೊಳಗೆ ನಿಲ್ಲಿಸಿ ಸಾವಿರ ಮಂದಿ ರಾಜ ಮಹಾರಾಜರು ಕುಂತಾರ. ಸಾವಿರ ಮಂದಿ ರಾಜರು ಮಹಾರಾಜರು ಕುಂತಾರ. ಅಂತ ಸಂದರ್ಭದೊಳಗ ಅಲ್ಲಿ ಭೀಷ್ಮಾಚಾರ್ಯ, ಅಲ್ಲಿ ಕೃಪಾಚಾರ್ಯ, ಅಲ್ಲಿ ದ್ರೋಣಾಚಾರ್ಯ, ಅಷ್ಟೇ ಅಲ್ಲ 5 ಮಂದಿ ಗಂಡರು ಮುಂದೆ ಕುಂತಾರ. ದ್ರೌಪದಿಗೆ ಎಷ್ಟು ಮಂದಿ ಗಂಡರು ಅಂತಂದ್ರ 5 ಮಂದಿ ಗಂಡರು. ಯಾರಂತಂದ್ರ ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ, 5 ಮಂದಿ ಗಂಡರು. 5 ಮಂದಿ ಮುಂದೆ ಕುಂತಿದ್ರು. ಆ ದ್ರೌಪದಿಯನ್ನು ಎಳ್ಕೊಂಡು ಬಂದು ನಟ್ಟ ನಡವರ್ಕ ಸಭೆಯೊಳಗೆ ನಿಂದಿರಿಸಿ ದುರ್ಯೋಧನ ಹೇಳ್ತಾನ, ಶಳೆಯಕಿ ಸೀರಿ, ಇಷ್ಟು ಮಂದಿಯೊಳಗ ಅಪಮಾನ ಆಗ್ಬೇಕಾಕಿದು, ಮಾನ್ ಹೋಗ್ಬೇಕು.